ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿನಿ. ಇವತ್ತಿನ ಲಾಗ್ ಒಳಗೆ ಏನಿದೈತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪುಟ್ಟ ನೋಡ್ಕೊಂಡು ಬರ್ರಿ. ಇವತ್ತು ರವಿವಾರ ರೀ. ಬೆಳಿಗ್ಗೆ ಎದ್ದು ಇವತ್ತು ನಮ್ಮ ಮನೆ ದೇವರವಾರ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ನಿನ್ನೆ ಸ್ಟಾಲ್ ಹಾಕಿದ್ವಲ್ರಿ, ಕೆಲಸ ಏನೋ ಆಗಿದೆ ಇಲ್ಲ, ಮನೆ ಕೆಲಸ ಹಂಗೆ ಇತ್ತು. ಬಟ್ಟಿದ್ದು ಬಾಂಡೆ ಕೂಡ ಹಾಗೆ ಇದ್ದು ರೀ. ಸುಸ್ತಾಗಿ ಬಂದಿದ್ದೆ, ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದು ಬರೀ ಕೆಲಸ ಆಯಿತು. ಹಾಗೆ ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಒಳಗಡೆ ಎಲ್ಲ ಜನ ಒರೆಸಿ ಅವ್ರು ಉಪ್ಪಿಟ್ಟು ಮಾಡತ್ತಾರ. ನಮ್ಮದು ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಬಂದಿವಿ. ಈಗ ನಾಷ್ಟ ಮಾಡಿ ಸ್ಟಾಲ್ ಹಾಕಕ್ಕೆ ಹೋಗ್ಬೇಕು ರೀ. ಬರೀ ಇವತ್ತಿನ ದಿನ ಏನೆಲ್ಲಕೈತಿ ಎಲ್ಲ ಶೇರ್ ಮಾಡ್ಕೊತೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಅಷ್ಟ್ರದ್ದು ಜಾಗ ಐತಿ. ಈಗ ಯಜಮಾನ್ರೊಬ್ಬರು ಜಾಗ ಆದ್ರೆ ಆಯಿತು. ಬಟ್ಟೆನ ಒಂದೊಂದು ಸಲ ಅನ್ಸುತ್ತೆ ರೀ, ನಾಷ್ಟ ಮಾಡ್ಬಿಟ್ಟಲ್ಲೇ ಹೋಗೋದು ಹೋಗ್ಬಿಡೋದು ಬೇಷ್ ಅಂತ ಅನಿಸ್ಬಿಡ್ತೈತಿ. ನೋಡೋಣ, ಟೈಮ್ ಇತ್ತಂದ್ರೆ ಅಷ್ಟ ಮಾಡ್ಕೊಂಡ್ರಿ. ಇಲ್ಲಾಂದ್ರೆ ಮತ್ತೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿದೆ ಯಾಕೋ. ಬರೀ ಈಗ ಇಬ್ಬರು ಏನು ಮಾಡಾಕತ್ತಾರೆ ನೋಡಿ. ಇವನಂತ ನನ್ನ ಜೊತೆ ಕುಂತಿರ್ತಾನ ಫೋನ್ ಹಿಡ್ಕೊಂಡು. ಸರಿ, ಹಾಡಾಗೈತ್ರಿ ಇವತ್ತು ನಮ್ಗೆ. ಪ್ರತಿ ದಿನವೂ ಪ್ರತಿ ವೀಕೆಂಡು ಮಳೆ ನೋಡಿಕೊಂಡು ನೋಡ್ರಿ. ಇವತ್ತು ಮಳೆ ಇಲ್ಲ, ನಿನ್ನೆ ಇಲ್ರಿ. ಅಷ್ಟು ಮಾಡಾಗತ್ತ ಮತ್ತು ಬಿಸಿಲು ಬೀಳುತ್ತೆ ರೀ. ಇವತ್ತು ಹಂಗೈತಿ, ಬೆಳಿಗ್ಗೆ ಮಾಡಿತ್ತು, ಈಗೆಲ್ಲ ಬಿಸಿಲು ಬಿದ್ದೈತಿ. ನಾವು ನೆಕ್ಸ್ಟ್ ಇವತ್ತಿನ ಸ್ಟಾಲ್ಗೆಲ್ಲ ತಯಾರಿ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಕೊಂಡಿವ್ರಿ. ನಾ ತಲೆ ಬಚ್ಕೊಂಡು ರೆಡಿ ಆಗ್ಬೇಕಷ್ಟ. ಹೋಗೋ ರೆಡಿ ಆದ್ರೆ ಆಯ್ತು ಅಂತ ಬಿಟ್ಟಿನಿ. ಇಲ್ಲಿ ನೋಡ್ತಿರ್ಬೋದು ಸೀರೆಗಳು, ಅಲ್ಲೆರಡು ಬ್ಯಾಗ್. ಈಗ ನೋಡ್ರಿ, ಈ ಕಡೆ ಉಪ್ಪಿಟ್ಟು ಆಯಿತು. ಆ ಕಡೆನೇ ಇಲ್ಲಿ ನೀರು ತೊಗೊಂಡು ಇರ್ತೈತಿ. ಬಿಸಿನೀರು ಕಾಸ್ಕೊಂಡು ಕುಡಿದು ಬಿಸಿನೀರು ಕುಡಿತೇನೆ ಬಂದ ಬೇಡ. ಈಗ ನೀರು ಕುಡಿದು ಇರೋದು ಉಪ್ಪಿಟ್ಟು ಜೊತೆಗೆ ಸೈಡ್ ಮೈಸೂರು ಮಂಡಕ್ಕಿ ಮಾಡ್ತೀನಿ ರೀ. ಅಂದರೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ತಿನ್ನೋಕೆ, ಜಾಸ್ತಿ ತಿಂತೀವಿ. ಹಾಗಾಗಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಮಂಡಕ್ಕಿ ಜೊತೆಗೆ ಎರಡು ಮೂರು ಥರ ಮಾಡ್ತೀವಿ ಮಂಡಕ್ಕಿ ನಾವು. ಅಥವಾ ಇವತ್ತು ಮಾಡ್ತಿರೋದು ತೋರಿಸ್ತೀನಿ ಯಾವ ಥರ ಅಂತ. ನಾವು ಮೈಸೂರು ಮಂಡಕ್ಕಿ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ, ಅದು ಮಾಡ್ತೀವಿ. ಸರ್ಕಾರ ನಮ್ಮ ಮನ್ವಿತು ನೀನೆ ಶನಿವಾರ ಆಫ್ಡಿಗೆ ಅವ್ನಿಗೆ ಅಲ್ಲಿ ಕರ್ಕೊಂಡು ಹೋಗಿ ಬಂದಿದ್ದಿಲ್ಲ. ನಾವು ಇಲ್ಲೇ ಬಿಟ್ಟಿದ್ವಿ. ಇದು ಯಾರು ನೋಡ್ಸು ನಿಂದು ಏನು ತಂದು ಇದು ಮನೊಂದು ಸ್ಪೀಚ್ ರೀ. ಆಗಸ್ಟ್ 15th ಬರ್ಕೊಂಡಾನ. ಆಲ್ಮೋಸ್ಟ್ ಎಲ್ಲ ಹೇಳ್ತಾನೆ ರೀ. ಈಗ ಇನ್ನೊಂದು ಚೂರು ಎಂಡಿ ಬಂದಾಗ ಒಂಚೂರು ಮಿಸ್ ಆಗುತ್ತೆ. ಅದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಕಂಪ್ಲೀಟ್ ಪರ್ಫೆಕ್ಟ್ ಆಗುತ್ತೆ. ನೀನು ಯಾಕೆ ಹೇಳಿಲ್ಲ ಸ್ಪೀಚ್ ಹೇಳಾಗ್ತಿಲ್ಲ ನೀನು? ನಿಮಗೆ ಹೇಳಿಲ್ಲ ನಿಮ್ಮ ಮ್ಯಾಮ್? ನಾ ಬರ್ದ್ಕೊಡ್ಲಿ ಹೇಳ್ತಿ? ಹುಟ್ಟದಾಗಿ ಬರ್ಕೊಳ್ಳಿ. ಅಣ್ಣ ಹೇಳ್ತಿದ್ದ ಅಲ್ಲೇ ಬಸ್ ಸ್ಟ್ಯಾಂಡ್ ಅಣ್ಣಾಗ ಅಲ್ಲೇ. ಸರಿ ಬಿಡು, ಕೈ ಬಿಡ ನಿಲ್ಸದು. ಈಗ ನೋಡ್ರಿ 9:40 ನಾಷ್ಟ ಮಾಡಾಕತ್ತೀವಿ. ಇದು ಯಜಮಾನ್ರು ಮಾಡಿರೋ ಉಪ್ಪಿಟ್ಟು. ಆ್ಯಕ್ಚುಲಿ ನಾ ಮಾಡಿದ್ದಲ್ಲ, ಈ ಸುಮಾರಿ ನಾ ಮಾಡೇನ್ರಿ. ಮಸ್ತಾಗ್ಯವು. ಅದ್ರ ಜೊತೆಗೆ ಇಷ್ಟು ಕ್ರಿಸ್ಪಿಗಂದ್ರೆ ಟೇಸ್ಟ್ ಆಗ್ಯವು. ಆ್ಯಕ್ಚುಲಿ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಆದರೆ ಬರೀ ಉಪ್ಪಿಟ್ಟಾದ್ರೆ ನಾನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಅವೇ ಮಂಡಕ್ಕಿದ್ರೆ ತಿಂತೀವಿ. ಇಲ್ಲ, ಖಾಲಿ ಆಗ್ಯಾವು. ಹಂಗೆ ಇಟ್ಟೀನಿ, ಹೋಗಿಬೇಕು ಅವನು. ನೆಕ್ಸ್ಟ್ ಡಿಮಾರ್ಟ್ಗೆ ಹೋಗಿ ಬಂದು ಒಳ್ಳೆ ತುಂಬಿಸೋವ್ರಿಗೆ ಅಲ್ಲೇ ಇರ್ತಾವೆ ಹಳೆವು. ಓಮ ಈವ್ನಿಂಗ್ ಸ್ಟಾಲ್ ಮುಗಿಸ್ಕೊಂಬಂದು ಹೋಗೋಣ್ರಿ. 15 ದಿನ ಆದ್ರೆ ನಾವು ಬಂದು ದಿನಸಿ ಎಲ್ಲ ಖಾಲಿ ಆಗೈತಿ. ಇವತ್ತು ಹೋಗ್ಬೇಕು ಬಂದಮೇಲೆ. ಭಾಳ ಕೇಳತ್ತಾರ ಡಿಮಾರ್ಟ್ಗೆ ಹೋಗೋಣ ಮಮ್ಮಿ ಅಂತೇಳಿ. ಆದರೆ ಡಿಮಾರ್ಟ್ ಅನ್ನೋದು ಖುಷಿ ರೀ. ಅಲ್ಲ ಕೆಂಪಿ, ಇವನಂತ ನೀನೇ ನಿಂತಿದ್ದ, ನೀನು ಹಾಲಿಲ್ರಿ, ಬೇರೆ ಕೆಲಸ ಆಯ್ತು. ಹಾಗಾಗಿ ಇವತ್ತು ಹೋಗ್ತೀವಿ. ನಮ್ಮ ಉತ್ತರ ಕನ್ನಡದಾಗ ನಾಷ್ಟ ರೀ ಇದು ಫಂಕ್ಷನ್ಯಾಗ ಅಲ್ರಿ. ಹೆಂಗೈತೆ ಟೇಸ್ಟ್ ನೋಡ್ರಿ, ಚಲೋ ಐತ್ಲಾ?
ಗರಮ್ ಆಗಿದ್ರಿ ಹೇಳ್ಬಿಡ್ತೀನಿ ನೋಡ್ರಿ ಅದ್ರಾಗ ಏನು ನಾಚಿಕೆ ಏನೂ ಇಲ್ಲ ನಮ್ಗೆ ಮಾನವರೇದ ಐತಿಲ್ರಿ ನಾಚಿ ಅನ್ನೋಕೆ ಏನೈತ್ರಿ ಏನೋ ಮನೆಗೆ ಒಬ್ರಿಗೊಬ್ರು ಆಸರಾದ್ರೆ ಜೀವನ ರೀ ಅದು ಅದ್ರಾಗ ನಮ್ಮಂಥ ಒಬ್ಬಂಟಿಗಳಿಗಂತೂ ಅವ್ರಿಗೆ ನನಗೆ ಅವ್ರಾದ್ರೆ ಮಾತ್ರ ಜೀವನ ಆಗುತ್ತೆ ಅದು ಇಲ್ಲಾಂದ್ರೆ ಸುಮ್ಮನೆ ಏನೋ ಒಂದು ಹೇಳಾಕತ್ತೀನಿ ನಿಮಗೆಲ್ಲ ತಮಾಷೆ ಏನಾಯ್ತಂದ್ರೆ ಕೆಲಸ ಭಾಳ ಇರ್ತವಲ್ರಿ ರಾತ್ರಿ ನಾವು ಬಂದಿದ್ದ ಸಂಜೆ ಎಲ್ಲ ಇತ್ತು ಹಂಗೆ ಬೆಳಿಗ್ಗೆ ಹೊರಗಿಂದೆಲ್ಲ ಮುಗಿಸ್ಕೊಂತ ಕುಂತೆ ಬಟ್ಟೆ ಅವೆಲ್ಲ ಭಾಳ ಬಟ್ಟೆ ಇದ್ದು ಬಾಂಡೆನ ಜಾಸ್ತಿ ಇದ್ರು ಮಧ್ಯಾಹ್ನ ಉಂಡಿದ್ದು ಇವ್ರು ನಾಲ್ ಇರ್ತೀನಲ್ರಿ ಇವ್ರು ಅಷ್ಟೇ ಉಂಡಿರ್ತಾರೆ ಆ ಬಾಂಡೆ ಬೆಳಗಿನ ನಾಷ್ಟದ್ದು ಮತ್ತು ಸಂಜೆ ಬಂದು ಸ್ನ್ಯಾಕ್ಸ್ ಮಾಡ್ಕೊಂಡಿವಿ ಅದು ರಾತ್ರಿ ಊಟದ್ದೆಲ್ಲ ಸೇರಿ ಒಂದಿಷ್ಟು ಆಗಿರುವ ಇಡೀ ಹೋಲ್ ಡೇದು ಒಂದು ಹೊತ್ತಿಗೆ 3 ಸಾರಿ ತಿಕ್ಕ ಬಾಂಡೆ ಒಂದೇ ಸರಿ ಕೂತ್ಕೊಂಡ್ರಿ ಇವತ್ತು ಬೆಳಿಗ್ಗೆ ನಾನು ಸೊ ಹಾಗಾಗಿ ಅಲ್ಲೇ 40 ನಿಮಿಷ ಬಾಂಡೆ ತಿಕ್ಕೀನಿ ಅದಕ್ಕೆ ಇವ್ರು ಎದ್ದು ಇವತ್ತು ಮನೆ ದೇವ್ರ ವಾರ ಕಸ ಗೂಡಿಸಿ ನೆಲ ಒರೆಸಿ ಮಕ್ಳಿಗೆ ನೀರಿಟ್ಟು ಮಕ್ಳಿಗೆ ಜಳಕ ಮಾಡಿಸಿ ತಾವು ಜಳಕ ಮಾಡಿ ಉಪ್ಪಿಟ್ಟು ಮಾಡಿದ್ರಿ ನಾವು ದೇವ್ರ ವಾರ ಅಂತ ಅಲ್ರಿ ನಮ್ಮ ಮನೆಯಾಗ ಇಷ್ಟು ಕೆಲಸ ಇರತ್ತೈತಿ ನಮ್ಮ ಮನೆಯಾಗ ಇದ್ದ ರೆಸ್ಟ್ ಮಾಡತ್ತೇನ್ರಿ ಮಾಡ್ತಾರೆ ಮನೆ ದೇವ್ರ ವಾರ ಬರ್ತಡೇ ವಾರ ಆ ದೇವ್ರ ವಾರ ಇಲ್ರಿ ಮನೆ ಇದ್ನಾಗ ನಮ್ಮ ಮನೆ ಕ್ಲೀನಿಂಗ್ ಇರೋದೈತ್ರಿ ಹೌದೌದು ಮನೆ ಶಾಂತಿ ಮಾಡ್ಕೋಬೇಕಲ್ರಿ ಮನೆಗೆಲ್ಲ ದವ್ ಇರ್ತಾವ ಹಗಲಲ್ಲೇ ಅವ್ರು ಶಾಂತಿ ಮಾಡಿ ಮತ್ತೆ ಮನೆ ಶುರು ಮಾಡ್ಬೇಕು ಅವರಿಗೆ ಆಮೇಲೆ ನಮ್ಮ ಸರ್ ಸ್ವಲ್ಪ ಫೋನ್ ಜಾಸ್ತಿ ಹಿಡ್ದಿದ್ರಿ ಬೈದಿವ್ರಿ ಅವ್ರು ಸ್ವಲ್ಪ ಇಟ್ಕೊಂಡ್ರಿ ಅದು ನಾಷ್ಟ ಮಾಡ್ತಾರ್ರಿ ಅವರು ಒಟ್ಟು ಕೇಳಲ್ರಿ ಸಡವನ ಮಾಡ್ಯಾರಿ ಕರೆಕ್ಟಾಗಿ ಮನೆ ಕ್ಲೀನ್ ಆಗೈತಿ ಮುಗೀತ್ರಿ ಪಟ 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 ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕ್ರಿ ನಾನು ಸ್ವಲ್ಪ ತಯಾರಾಗಬೇಕು ನಾನು ತಲೆ ಬಚ್ಕೊಂಡೆಲ್ಲ ನಾ ರೆಡಿ ಆದ್ರೆ ಬ್ಯಾಗ್ ಹಾಕೊಂಡು ನಿಂತಾರ್ರಿ ಯೂನಿಟ್ ಬ್ಯಾಗ್ ಹಾಕೊಂಡು ನಾವು ಮ್ಯಾನೇಜರ್ ಎಲ್ಲ ಮ್ಯಾನೇಜ್ ಮಾಡ್ಬೇಕು ಹಿಂಗೈತ್ರಿ ಅದ್ರ ಬ್ಯಾಟ್ರಿ ಹುಡುಗಿ ನಾನು ಮಿರ್ಸಿದ್ಲು 5 ತಾಸು ನಿಂತಾಡ್ರಿ ಒಟ್ಟ ಕುಂದ್ರಂಗಿಲ್ರಿ ಕುಂದ್ರಂದ್ರ ಕಸ್ಟಮರ್ ಬರಂಗಿಲ್ಲ ಕುಂತ್ರ ಅಂತ ಹೇಳಿ ಎದ್ದ ಗಂಡ ನಿಜ ಹೇಳಿ ಬಾಯಲ್ಲಿ ಬರೋ ಮಾತೇನಿದೆ ನೀನು ಹಾಟ್ಲಿ ಬರೋ ಮಾತಾ ಹೇಳ್ಬಿಟ್ಟಂಗಿಲ್ಲ ಒಟ್ಟು ಬಾಯಿಗೆ ಬಂದೈತಿ ನೆನಪತ್ತೆ ಹೇಳಿದ ಅಷ್ಟೇ ಅಲ್ಲ ನಾವು 12 ತಾಸು ನಿಂತೀವಿ ಅದ್ರ ಪರವಾಗಿಲ್ಲ 5 ತಾಸು ನಿಲ್ಲಾಗತ್ತ ಇಲ್ಲಿ 1 ತಾಸು ನಿಂತ್ಕೊಂಡು ರೊಟ್ಟಿ ಬೆಳೆ ಅಂದ್ರೆ ಅವತ್ತು ರೊಟ್ಟಿ ಬೆಳೆದಂದ್ರೆ ಸಂತೆನ ಕಾಲು ನೋದವ ನಾನು ಕಾಲು ನೋದು ಅಂತ ಹೇಳ್ತಿದ್ದಾಳ್ರಿ ನಿಜ ಅಲ್ಲಿ ಏನೋ ಅನ್ಸಲ್ಲ ಹಂಗ ಬಂದ ಮೇಲೆ ಅನ್ಸುತ್ತ ಕಾಲು ನೋವು ರಾತ್ರಿ ಅನ್ಸತ್ತ ಆ ಕ್ಷಣ ಏನೋ ಅನ್ಸಲ್ಲ ಆ ದಿನ ನಿಜ ಹೇಳ್ತೀನಿ ಆ ಟೈಮ್ ಹೋಗೋದ ಗೊತ್ತಾಗಲ್ಲ ನನಗೆ ಅಲ್ಲಿ ಬರೀ ಗಾಡಿಗಳು ನೋಡ್ಕೊಂತ ಮಂದಿ ನೋಡ್ಕೊಂತ ಮತ್ತೆ ಅದು ಒಮ್ಮರಿ ಬಂದು ಫುಲ್ ಕಸ್ಟಮರ್ಸ್ ಬಂದ್ಬಿಡ್ತಾರೆ ಜವಾಬ್ದಾರಿ ಮೇನು ಅದಕ್ಕೆ ಕಾರಣನೇ ಜವಾಬ್ದಾರಿ ರೀ ಅಮೌಂಟ್ ಹಾಕಿ ಖಾಲಿ ಮಾಡಬೇಕು ಮತ್ತೆ ಇರುತ್ತಲ್ರಿ ಬಂಡವಾಳ ಹಾಕಿರ್ತೀವಿ ಭಯ ಇರುತ್ತೆ ಮಾಡ್ಬೇಕಂತೇಳಿ ಜವಾಬ್ದಾರಿನ ಹಂಗದವ್ರಿ ಏನು ಮಾಡೋಕ್ಕಾಗಲ್ಲ ಪಾಪ ಈ ಸಲ ನನ್ನ ಮಕ್ಕಳಿಗೆ ವ್ಯಾನ್ ಹಾಕಿಲ್ಲ ನಾವು ಬಿಟ್ಟು ಬರೋದು ಹೋಗಿ ವ್ಯಾನ್ ಹಾಕಿಲ್ಲ ಅಂದೆ ಈಗ ಹಾಕ್ಬೇಕಂತ ಬೇಡ ಸ್ವಲ್ಪ ವಾಕ್ ಆಗ್ಬೇಕು ಡೈಲಿ ನೀವು ಮತ್ತೆಲ್ಲೂ ಅಡ್ಡಾಡೋದೇ ಇಲ್ಲ ಮುಂಜಾನೆ ಅಷ್ಟು ಅಂಗಡಿಯವ್ರಿಗೆ ಹೋದ್ರೆ ಅವ್ರಿಗೆ ಹೋಗಿರ್ತೀರಿ ಹಾಂ ನಡೆಯೋದು ಭಾಳ ಮುಖ್ಯ ಡೈಲಿ ಇಂತಿಷ್ಟು ಅಂತೇಳಿ ವಾಕ್ ಮಾಡಬೇಕು ಆರೋಗ್ಯ ಆಗಿರ್ತಾನೆ ಮನುಷ್ಯ ನನಗೆ ನೋಡ್ರಿ ಹೆಂಗದಾರ ಇವರು ಮಾಡೋದಕ್ಕೆ ಸುಮ್ಮನೆ ಕೂತೀನಿ ಇಲ್ಲಿ ತಾವು ಅಷ್ಟು 3 ಒಂದೊಂದು ಪ್ಲೇಟ್ ಹಾಕೊಂಡು ತಿನ್ನಾಗತ್ತಾರ ತಿನ್ನಿಸ್ತೀವಿ ಚಲೋ ಮಂಡ್ಯಕ್ಕೆ ಸೈಡ್ ಹಾಕೋರಿ ಮೆತ್ತಗೆ ಆಗ್ಬಿಡ್ತಾವೆ ಹೌದನ್ರಿ ಇವ್ರು ಹೇರ್ ಕಲರ್ ಯಾವ್ದೈತೆ ನೋಡಿದ್ರೊಳಗೆ ಅವ್ರು ತಡನ ಮಾಡಿ ಮೇಡಮ್ ಅವ್ರು ಇಷ್ಟ ಆದ ಕಲರ್ ಇತ್ತು 2 ನಿಮಿಷ ನೋಡಿಲ್ರಿ ಅವರು ಬಂದಲ್ಲೇ ನೋಡಬೇಕು ಕಲರ್ ನೋಡ್ತಿಲ್ಲ
5:30 ಮನೆಗೆ ಬಂದ್ವಿ ರೀ. ಬಂದುಬಿಟ್ಟು ಮನೆಗೆ ಇಷ್ಟೊತ್ತನೆಲ್ಲ ಕಸ ಗಿಸ ಗುಡ್ಸಿದ್ರೆ ನಮ್ಮ ಮೇಡಮ್ ಅವರ ತಂದು ಒಂದು ಬ್ಯಾಗಲ್ಲಿ ಹೊಂದಿಸಿದ್ವಿ. ಈಗ ಊಟ ಮಾಡತ್ತೀರಿ. 5:30ಗೆ ಮಧ್ಯಾಹ್ನದ ಊಟ ನಡೀತಾ ಇದೆ. ಈ ಟವಲ್ ಮಕ್ಕಳು ಓದಿಸ್ಕೊಂಡು ಹೋದಾರೆ ಈಗ ಹಂಗಾವು. ಮನೆಯಿಂದ ಒಳಗೆ ಬರೋದ್ಲೆ ಸಂಜೆ ಆಗಿತ್ತು, ಅದಕ್ಕೆ ಬಡ ಬಡ ಕಸ ಗುಡಿಸಿ ಫ್ರೆಶ್ ಅಪ್ ಆಗಿ ಊಟ ಮಾಡತ್ತೆ. ನಾನು ಅಲ್ಲೇ ಬಿಸಿ ಬಿಸಿ ರೈಸ ಮಾಡಿದ್ದೀರಿ ಮಧ್ಯಾಹ್ನದಾಗ. ಅಲ್ಲೇ ಹೋಗಿ ಕೊಟ್ಟರು ಅಲ್ಲೇ ತಿನ್ನೋಕ್ಕಾಗಲ್ಲ ಅಂತ್ರಿ. ನಾವೆಲ್ಲ ಅಂಗಡಿ ಕೆಲಸ ಮಾಡ್ಕೊಂಡು ತಿಂತೀವಿ. ಅವ್ರಿಗೊಬ್ಬರು ಕೂಡ ಅದೇನು ಮಾಡೋಕ್ಕಾಗಂಗಿಲ್ಲ. ಅವ್ರ ಬುದ್ಧಿ ಹಂಗದಾರೆ. ಅವ್ರನ್ನ ಹಂಗೆ ಬೆಳೆಸ್ಯಾರ, ದೇವ್ರು ನಮ್ಗೆ ಹಿಂಗೆ ಬೆಳೆಸ್ಯಾರ. ನಾವು ಊಟ ಕೊಟ್ಟರೆ ಎಲ್ಲಾದ್ರೂ ಕುಂದಿರ್ತೀವಿ. ಹೊಟ್ಟೆ ಹಸಿತ ಎಲ್ಲಿ ಬೇಕಾದ್ರೆ ಜಾಗ ಸಿಕ್ಕರೆ ಸಾಕು, ಕಡೆ ನಿಂತ್ಕೊಂಡಾರು ತಿಂದು ಮುಗಿಸ್ತೀವಿ. ಇವ್ರಿಗೆ ಹಂಗಲ್ಲ, ಹಮ್ ಚೌಕ್ ಜಾಗನೇ ಬೇಕು. ಹಮ್ ಚೌಕ್ ಚಕ್ಕ ಚೌಕ್ ಜಾಗನೇ ಬೇಕು ಮಗನ ನಿಮ್ಮ ಮಮ್ಮಿಗೆ. ಇವ್ರು ಇಷ್ಟೊತ್ತರ ಮನೆಯಾಗಿದ್ರಿ ನೋಡ್ರಿ, ಬ್ಯಾಗ್ ಇವೆಲ್ಲ ಅವ್ರ ಕೆಲಸ. ಅದ್ರ ಕಸ ಒಂದು ಗುಡಿಸಿ ನಿನ್ನ ಮನೆ ನೀಟ್ ಅಂತ ಎಷ್ಟು ಮಾಡಿದ್ರು ಅಷ್ಟೇ. ಒಂದು ಹುಲಿ ಮತ್ತು ಇನ್ನೊಂದು ಚೇರ್ತೈತ್ರಿ ಮನ್ಯಾಗ. ನೋಡ್ರಿ ಹೆಂಗೆ ಮಾಡ್ತೈತಿ. ಯಪ್ಪ ಕ್ಯಾಮ್ರಾಗ ಹು ಹು ಹಿಂಗೆ ಮಾಡ್ದವ್ರು. ಇವ್ ನೋಡ್ರಿ ಕಸ ಹೊಡೆದನ ಹೊರಗಿನ ಕಸ ಗುಡ್ಸ್ಯಾನ. ಕಸ ಗುಡಿಸಿ ನೀರು ಹೊಡಿ ಅಂದ್ರೆ ಒಂದು ಬಾಕಿ ನೀರು ತೊಗೊಂಡು ಇಷ್ಟು ಚೆಲ್ಲಾಡಿ ಆಟ ಆಡ್ಬೇಕ್ರಿ ಅವ ಈಗ ಅದನ್ನು. ಹಿಂಗೆಲ್ಲ ಅದ ರೀ ಬಿಜಿ ರೂಟೀನ್ ಸಂಡೇ ಮತ್ತು ಶನಿವಾರ ಮತ್ತು ಐತವಾರ. ಮತ್ತೆ ಈಗ ನಾವು ಇನ್ನು ಮತ್ತೆ ಹೋಗೋದೈತ್ರಿ, ಮನೆಗೆ ಇರೋದಲ್ಲ. ಮತ್ತು ಎಮರ್ಜೆನ್ಸಿ ಪಾರ್ಸಲ್ ಕೊಡೋದ್ರಿ. ಎಮರ್ಜೆನ್ಸಿ ಅದಾವೆ. ಅವ್ರು ರೊಕ್ಕ ಕೊಟ್ಟಾಗ ತಂದು ಕೊಡ್ರಿ ಅಂತೇಳಿ. ಕೆಲವೊಂದು ವಜ್ಜಾಗಿರ್ತಾವಲ್ಲ ರೀ ಬ್ಯಾಗ್ಸ್. ಅನ್ಕೊಂಡ್ರೆ ಇಲ್ಲ ಒಂದು ಚಾಯ್ಸ್ ಅವ್ರು ಯಾವಾಗ ಯಾವ ಚಾಯ್ಸ್ ಮಾಡ್ತಾರೆ ಹೇಳಕ್ಕೆ ಬರೋಂಗಿಲ್ಲ ಕಸ್ಟಮರ್. ಹಾಗಾಗಿ ಮನೆಯಾಗಿರೋ ಸಾರಿನ ಚಾಯ್ಸ್ ಮಾಡಿದ್ರೆ ಅವ್ನು ಕೊಟ್ಟು ಮತ್ತು ಸ್ವಲ್ಪ ಡಿಮಾರ್ಟಿಗೆ ಹೋಗ್ಬರ್ತೈತೆ ರೀ. ಮಾರ್ಕೆಟ್ ಸ್ವಲ್ಪ ಮಾಡ್ಕೊಂಬರ್ತೈತಿ. ಈ ಮಾರ್ಟ್ ಹೊಂಡಿ ಅದ್ರ ಸಲ ಇವ್ರ ಸಲ ರೀ. ಇವರಲ್ಲಿ ಏನು ತಿನ್ಬೇಕಾ? ನೋಡಿರಿ ಬಟರ್ ಪಾಪ್ಕಾರ್ನ್ ಯಾವುದು ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮ್ ಇಷ್ಟ ಅಂತೀರಿ. ಅದ್ರ ಸಲುವಾಗಿ ಮಧ್ಯಾಹ್ನ ಸಂಡೇ ಅಲ್ರಿ, ಇಲ್ಲೇ ಇದ್ರೆ ಸ್ವಲ್ಪ ಅವ್ರದ್ದು ನೋಡ್ಬೇಕಲ್ರಿ. ಹಾಗಾಗಿ ಅವ್ರ ಸಲುವಾಗಿ ಹೊಂಡಿ ನೋಡ್ರಿ. ಆ ಕಡೆ ಸಾರಿ ಕೊಟ್ಟಂಗೆ ಆಯ್ತು. ಇವ್ರದ್ದು ಕೆಲಸಕ್ಕೈತೆ ಖುಷಿಯಿಂದ. ಮತ್ತು ನಾಳೆ ಸ್ಕೂಲ್ಗೆ ಹೋಗ್ತಾರೆ. ಮತ್ತು ಒಂದು ವಾರ ಬಿಜಿ ಇವರು ಸ್ಕೂಲಿಗೆ. ನಾಳಿಂದ ಮತ್ತೆ ಬೇರೆ ರೂಟೀನ್ ಐತೆ. ನಮ್ಮ ರೂಟೀನ್ ಚೇಂಜ್ ಆಗೈತಿ. ಮತ್ತು ನೋಡ್ಬೇಕ್ರಿ ಲಾಗ್ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಹಿಂಗೆ ಆಲ್ರೆಡಿ ಬಿಜಿ ರೂಟೀನ್ ಆಗಿಬಿಟ್ಟೈತ್ರಿ ನಮ್ಮ ಮೇಡಮ್ ಅವ್ರದ್ದು. ನಾನು ಒಂದು ಕಾಲದಾಗ ಎಷ್ಟು ಬಿಸಿ ಹಾಕಿನಂತ ಅನ್ಕೊಂಡಿದ್ದೆ. ಖಾಲಿ ಬರೀ ಫೋನ್ ಸರ್ಸದಾಗ ದಿನ ಕಳೀತಿದ್ರಿ ನಾನು. ಬರೀ ನೀವು ಫೋನ್ ಎತ್ತಾಗ ಕಸ್ಟಮರ್ ಕೇರ್ ಆಗಿಬಿಟ್ಟೈತ್ರಿ. ಫೋನ್ ಎತ್ತದ ಬೇಸರ ಆಗ್ಬಿಟ್ಟೈತೆ ನಮ್ಮ ಮೇಡಮ್ ಅವ್ರಿಗೆ. ಬೇಸರಲ್ಲ ಮತ್ತು ನಾನು ತುಂಬ ಮಾತಾಡ್ತೈತೇನೆ ರೀ. ಕಮ್ಮಿ ಅಂದ್ರೆ ಒಂದು 100-150 ಕಾಲ್ ಬರ್ತಾವೆ ರೀ. ಅದ್ರಾಗ ಎನ್ಕ್ವೈರಿ ಜಾಸ್ತಿ ಬರ್ತಾವೆ. ಒಂದು 100 ಮಂದಿ ಕಾಲ್ ಮಾಡಿದ್ರೆ ಅದ್ರಾಗ ಒಂದು 10 ಜನ ತೊಗೋತಾರೆ. ಸ್ವಲ್ಪ ಒಂದು 10-15 ಜನ ತೊಗೋತಾರೆ. ಕಡಿಮೆ 100 ಜನ ಕಾಲ್ ಮಾಡಿದ್ರೆ ಮತ್ತು ಅದ್ರಾಗ 50-50 5 ಜನ ಹಿಂಗಿರ್ತಾರೆ. ಎಲ್ಲ ಒಂದೇ ಥರ ಇರಂಗಿಲ್ಲ. ಆದ್ರೆ ಆಫ್ಲೈನ್ ಬಂದವ್ರು ಮಾತ್ರ ಯಾರು ಬಂದು ಅಂಗಡಿ ವಾಪಸ್ ಹೋಗಿಸೋರು ನಮ್ಮ ಕಸ್ಟಮರ್. ಹಿಂಗಿರುತ್ತೆ. ಇವತ್ತಿನ ಸ್ಟಾಲ್ನಾಗಂತೂ ಎಲ್ಲ 3-4 ಆಲ್ಮೋಸ್ಟ್ ಹಂಗೆ ಹೋಗಿದ್ದು. ಬಂದವ್ರು ಯಾರು ಹಂಗೆ ಹೋಗಿಲ್ಲ. ಬಂದವ್ರು ಯಾರು ಸಿಂಗಲ್ ಸಾರಿ ತೊಗೊಂಡ ಹೋಗಿಲ್ಲ. ಎಲ್ಲರೂ ಜಾಸ್ತಿ ತೊಗೊಂಡೋಗಿರೋದು. ಖುಷಿ ಆಯ್ತು. ಹಬ್ಬ ಅಲ್ಲಿ ಈಗ ರೆಸ್ಪಾನ್ಸ್ ಕೊಡ್ತಾರಲ್ಲ, ಖುಷಿ. ನೀನು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿಲ್ಲ. ಎಲ್ಲರೂ ಫೋನ್ ಎತ್ತೀವಿ. ಪ್ರತಿಯೊಂದು ರಿಪ್ಲೈ ಅಡುಗೆ ಮಾಡೋದು ಬಿಡ್ತೀವಿ, ರಿಪ್ಲೈ ಕೊಡ್ತೀವಿ. ಹಾಗೆ ಕ್ಯಾಂಪಸ್ ಒಳಗೆ ಬಂದೀವಿ. ಇಲ್ಲೊಂದು 4 ಆರ್ಡ್ರ್ ಇದ್ದವು. ಆ 4 ಆರ್ಡ್ರನ್ನ ಕೊಟ್ಟು ನೋಡ್ತಿರ್ಬೋದು. ಅಲ್ಲಿ ಒಳಗಿತ್ತು ರೀ. ಅವು ಕೊಟ್ಟು ಈಗ ನಾವು ಡಿಮಾರ್ಟಿಗೆ ಹೊಂಟೀವಿ. ನೋಡಿ ಕುಮಾರೇಶ್ವರ ಎಂಟ್ರನ್ಸ್ ಮೇನ್ ಗೇಟ್ ಅಲ್ರಿ ಇದು. ಹಾಂ, ಅದೇ ಮುಂದಿನ ಗೇಟ್ ಆ ಕಡೆ ಬರುತ್ತೆ. APMC ಕಡೆ ಬರ್ತಾರೆ. ಅವೆಲ್ಲ ಕೊಟ್ಟು ಈಗ ಹೊಂಟೀವಿ ರೀ. ಕಾಣಿಸ್ತಾನೆ ಈಗ. ಈಗ ನೋಡ್ರಿ ನಾವು ಬಾಗಲಕೋಟೆಗೆ ಹೊಳೆ ಆಂಜನೇಯ ದೇವಸ್ಥಾನ ಕಡೆ ಬಂದಿದ್ವಿ. ಇಲ್ಲಿ ರೋಡೆಲ್ಲ ಇಲ್ಲೆಲ್ಲ ರಸ್ತೆ ಒತ್ತುವರಿ ನಡೆದದ ರೀ. ಇಲ್ಲಿ ಭಾಳ ಹತ್ತೆ ಜಾಗ ಇದೆ. ಇದೆಲ್ಲ ಸ್ಯಾಂಕ್ಷನ್ ಆಗಿದೆ. ಈ ರೋಡ್ ಈಗ ಹೊಸದು ಮುಂಜೂರಾಗೈತೋ ನಾಳೆ ಮೊದಲೇ ಮುಂಜೂರಾಗೈತೋ ಗೊತ್ತಿಲ್ಲ. ಒಟ್ಟಲ್ಲಿ ರೋಡ್ನ ದೊಡ್ಡದು ಮಾಡಾಕತ್ತಾರೆ. ಒತ್ತುವರಿ ನಡೆಸ್ಯಾರ ನೋಡ್ರಿ. ಇಲ್ಲಿ ಹಿಂಬಾಗೈತಿ ಭಾಳ ಜಾಗ ದೊಡ್ಡದಾಗಿ ಕಾಣಿಸ್ತೈತಿ. ಈಗ
ಇದೊಂದು ಹೋಟೆಲ್ ಬೇಕ್ರಿ ಎಲ್ಲ ಇದ್ದು ರೀ, ಎಲ್ಲ ಕಿತ್ತಾರು. ಈ ಕಡೆ ಭಾಷೆ ಸರ್ಕಲ್ ರೀ. ನೋಡ್ರಿ ಬಂದ್ವಿ, ನಾವು ಬಂದು ಇಲ್ಲಿ ಸ್ನ್ಯಾಕ್ಸ್ ತೊಗೊಂಡಿವಿ, ಗೋಬಿ ತೊಗೊಂಡಿವಿ, ತಿನ್ನಕತ್ತೀವಿ. ಒಂದೇ ತೊಗೊಂಡಿವಿ 4 ಮಂದಿ ನೋಡುವ, ನೋಡೋಣ್ರಿ ಮತ್ತೇನಾರು ತಿನ್ನು ಕೆಪ್ಪಿ ತಿನ್ನು. ಹೆಂಗೈತೆ ನೋಡ್ರಿ ಟೇಸ್ಟ್ ಹೇಳ್ರಿ. ಇಲ್ಲಿ ಫಸ್ಟ್ ಟೈಮ್ ರೀ ನಾವು ಗೋಬಿ ತಿನ್ನಾಕತ್ತಿದ್ದೆ. ಲಂಚ್ಗೆ ಡಿನ್ನರ್ಗೆ ಬಂದೀವಿ, ಸ್ನ್ಯಾಕ್ಸಿಗೆ ಇವತ್ತು ಬಂದಿದ್ದು ಫಸ್ಟ್. ಹೆಂಗೈತಿ? ಸುಡ್ತೈತೆ. ಹೆಂಗೈತಿ ಕೆಂಪಿ? ಚಲೋ ಐತಿ. ಫ್ಲವರ್ ಅಂತ ಚಲೋ ಐತಾ? ಚಲೋ ಐತಿ. ಸಂಡೇ 6 ಮಂದಿ ಇಲ್ರಿ, ಎಲ್ಲ ಪೈನಿ ಕಡೆ ಹೋಗ್ತಾರೆ ಮುಂದೆ. ಬ್ಲ್ಯಾಕ್ ಕಲರ್ ಭಾಳ ಜನ ಕೇಳತ್ತಿದ್ರಿ, ಕ್ರೇಪ್ ಸಿಲ್ಕಲ್ಲಿ ಇದು ಬ್ಲ್ಯಾಕ್ ಬೇಕರಿ ಅಂತ. ಬ್ಲ್ಯಾಕ್ ಬಂದೈತೆ ನೋಡ್ರಿ, ಸೂಪರ್ ಐತಿ. ಬಟ್ಟೆ ಅಂತೂ ಬೆಣ್ಣೆ ಥರ ಐತ್ರಿ ನೋಡ್ರಿ. ಗೋಲ್ಡ್ ಸೇರಿ ಐತಿ, ಮ್ಯಾಂಗೋ ಬಾರ್ಡ್ರ್. ಮ್ಯಾಂಗೋ ದೊಡ್ಡ ಬಂದಲ್ಲ, ದಡಿ ದೊಡ್ಡ ಬಂತಲ್ಲ ಇದು. ಟೆಂಪಲ್ ಬಾರ್ಡರ್ ಬಂದೈತಿ. ಸೂಪರ್ ಆಗೈತ್ರಿ. ಬ್ಲ್ಯಾಕ್ ಲವರ್ಸ್ ಹಾಕಬೇಕಂದ್ರೆ ಕುಟುಂಬ ಬಂದೈತಿ. ಇದು ಒಂದು 10 ಪೀಸ್ ಐತ್ರಿ. ಬ್ಲ್ಯಾಕ್ ಭಾಳ ಜನ ಕೇಳಿದಕ್ಕೆ ಡಿಮ್ಯಾಂಡ್ ಇದೆ ಅಂತ 10 ಐತಿ. 10 ಹಸಿನಿ ಬುಕಿಂಗ್ ಮಾಡ್ಕೋಬೋದು. ಚಲೋ ಐತಲ್ಲ? ನನಗೆ ಬ್ಲ್ಯಾಕ್ ಇಷ್ಟ, ನಮ್ಮನೆಗೆ ಬೈತಾರೆ ಬ್ಲ್ಯಾಕ್. ಮತ್ತು ಇದ್ರೊಳಗೆ ಇದು ತೋರಿಸಿ, ಮ್ಯಾಂಗೋ ಬಾರ್ಡರ್ ರಸ ಮಾಡ್ತಿದ್ದು. ಇದು ಒಂದು ಮತ್ತೆ ಇಷ್ಟು ದಿವಸ ಪೈಪಿಂಗ್ ಬಾರ್ಡರ್ ತೋರಿಸ್ತೇನೆ ನನಗೆ. ಈ ರೀತಿ ಇರುತ್ತೆ, ಚಿಕ್ಕ ಬಾರ್ಡ್ರ್, ಪೈಪಿಂಗ್ ಬಾರ್ಡ್ರ್. ಇದ್ರೊಳಗೆ ಅದ ಒಂಚೂರು ಬೇರೆ ಬಂದೈತೆ, ಒಂಚೂರು ದೊಡ್ಡ ಮ್ಯಾಂಗೋ ಬಂದೈತೆ. ಚಂದ ಐತ್ರಿ, ಇದಕ್ಕಿಂತ ಇದು ಚಂದ ಕಾಣುತ್ತೆ. ಇಲ್ಲ ಇದ ಚಂದ ಐತಿ, ಎಲ್ಲ ಚಂದ. ನನಗೆ ಇದೆಲ್ಲ ಆಗುತ್ತೆ. ಫ್ಲವರ್ ಮ್ಯಾಂಗೋಕ ಫ್ಲವರ್ ಬಂದೈತಿ. ಇದು ಒಂದು ಮ್ಯಾಂಗೋ ಮ್ಯಾಂಗೋ ಫ್ಲವರ್, ಬಟ್ ಇದು ಓನ್ಲಿ ಮ್ಯಾಂಗೋ. ಶಂಕ್ ಅಂತೀವಿ ನಾವು, ಶಂಕ್ ಇದ್ದಂಗೆ ಇದು. ಶಂಕು, ಹಾಂ ಸಾರಿ, ಮ್ಯಾಂಗೋ ಅಲ್ಲಿದೆ ಶಂಕು, ಮತ್ತೆ ಇದು ಮ್ಯಾಂಗೋ, ಇದು ಶಂಕು ಡಿಸೈನ್. ಸ್ವಲ್ಪ ಹವರ್ ರೀ ಮೇಡಮ್ ಅವ್ರೆ, ಅಡ್ರೆಸ್ ಎಲ್ಲ ಏನು ಹುಡ್ಕೋದೈತಿ, ಎಲ್ಲೆಲ್ಲ ಯಾರು ಆಗ್ಯಾರ ಅಂತ ಬರ್ಕೊಂಡಾಳ. ಅವ್ನು ಹುಡುಕ್ಬೇಕು, ಹಾಕ್ಬೇಕು. ಒಬ್ಬೊಬ್ಬರು ಮಾಡ್ತಾ ಬಿಟ್ಟಿರ್ತೀನಿ ಪಾಪ. ಈಗ ಈ ಸೀರೆ ಕಸ್ಟಮರ್ ಹೆಸರು ಮಾಡ್ತೀನಿ ರೀ ನಾನು. ಊರು ನೆನಪೈತೆ, ಅವ್ರ ಹೆಸರು ಸಿಗೋದು ನಂಗೆ. ಅವ್ರಿಗೆ ಇದು ಮಾಡ್ಬೇಕು, ಇದು ಸ್ಟೇಟಸ್ ಹಾಕಿ ವಾಯ್ಸ್ ನೋಟ್ ಕೊಟ್ಟರೆ ಬರ್ತಾರೆ. ಈ ಸೀರೆ ಯಾರು ಬುಕ್ ಮಾಡ್ಕೊಂಡ್ರು ಬರಲ್ಲ. ಇದು ಕಳಿಸ್ ನೋಡ್ರಿ ಬೆಳಿಗ್ಗೆ. ಏನು ಮುಗಿತಾ? ಸೀರೆ ಆನ್ಲೈನ್ ಸೇಲ್, ಆಫ್ಲೈನ್ ಮೇಡಮ್ ಅವ್ರೆ ಆನ್ಲೈನ್ ನಮ್ದು ಇರ್ತೈತಿ. ಇಲ್ರಿ, ನಾನು ಅವ್ರಿಗೆ ಹಚ್ಚಿ ಎಲ್ಲ ಕೆಲಸ ಮಾಡಿ ಬಂದು ಮತ್ತೆ ಟೇಕ್ ತೊಗೊಂಡೀನಿ. ಇಷ್ಟು ಮುಗಿಸ್ಯಾರ, ಪ್ಯಾಕಿಂಗ್ ಎಲ್ಲ ಆಗೈತಿ. ಅಲ್ಲಿ ನೋಡ್ತಿರ್ಬೋದು, ಅದು ಮೇಲೆ 2 ಸೀರೆ, ಅದು 3 ಸೀರೆ ಇದೆ ಮಿಡ್ಲ್ ಇರೋದು. ಅದು ಪ್ಯಾಕ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದು ಕೆಳಗಡೆದು ಸಿಂಗಲ್. ಇದಕ್ಕೆ ಇದು 3, ಇದು 1, ಇದು 2, ಇದು ಕೆಳಗಿಂದ 2 ರೀ. ಇವೆಲ್ಲ ನಮ್ಮ ಲೋಕಲ್ ಕಸ್ಟಮರ್ಗೆ ಈಗ ಹೋಗ್ತೀವಿ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋದಾಗ. ಕವರ್ಗೆ ಹಾಕೊಂಡು ಹೋಗ್ಬೇಕು ರೀ. ಇವಕ್ಕೇನು ಅಡ್ರೆಸ್ ಎಲ್ಲ ಏನಿಲ್ಲ, ನಿಯರ್ ಬೈ ಲೊಕೇಶನ್ಗೆ ಹೋಗಿ ಕೊಡಬೇಕು. ಗಣೇಶ ಗುಡಿ ಕಡೆ, ಆಮೇಲೆ ಸ್ಟೇಡಿಯಂ ಕಡೆ ರೀ. ಖಾಲಿ ಸ್ಮಾರ್ಟ್ ಆ್ಯಂಡ್ ಸ್ವೀಟ್ ಕಸ್ಟಮರ್ ಅಂದ್ರೆ ಇವರು. ಅವ್ರು ಬರೋದಿರಂಗಿಲ್ಲ, ಏನೇನು ಕವರ್ ಹೋಗೋದು ಕೊಡೋದು, ಬಂದು ಅದು ಇದು ಮಾಡಂಗಿಲ್ಲ. ಆನ್ಲೈನ್ ಕಸ್ಟಮರ್ ಹೆಂಗೆ ಅಂತಂದ್ರೆ ಕೆಲವೊಬ್ರು ಪಿನ್ ಕೋಡ್ ಹಾಕಿರಂಗಿಲ್ಲ, ಫೋನ್ ನಂಬರ್ ಕೊಟ್ಟರಲ್ಲ, ಎಲ್ಲ ಖಾಲಿ ರೀ. ಬಾಕ್ಸಸ್ ಎಲ್ಲ ಇದು ಜಾನ್ವಿ ಸಾರಿ. ಆನ್ಲೈನ್ ಒಳಗೆ ಇವತ್ತು ಇಷ್ಟು ಹೋಗಿದ್ದು. ಒಂದು ಎಕ್ಸಾಮ್ ಬರ್ದಂಗೆ ಅಂತ ಮಮ್ಮಿ. ಹೌದಾ? ನೀವು ಈ ಥರ ಬುಕ್ಕಿಂಗ್ ಮಾಡಿಕೊಡ್ರಿ. ಎಲ್ಲಿದ್ರೂ ಬೇರೆ ಸ್ಟೇಟ್ ಒಳಗಿದ್ರು ಕೂಡ ನಾವು ಕಳಿಸ್ತೀವಿ. ಆಲ್ ಓವರ್ ಇಂಡಿಯಾನ ಫ್ರೀ ಶಿಪ್ಪಿಂಗನ್ನು ಕೊಡ್ತೀವಿ. ಆರಾಮಾಗಿ ನಿಮ್ಮ ಮನೆಗೆ ಎದ್ಕೊಂಡು ಬುಕ್ಕಿಂಗ್ ಮಾಡ್ಕೋಬೋದು. 4 to 5 ಡೇಸ್ ಒಳಗೆ ನಿಮ್ಗೆ ಸೀರೆ ಬಂದು ನಿಮ್ಮ ಮನೆಗೆ ತಲುಪ್ತಾವೆ. ಈಗ ನಾವು ಇದಿಷ್ಟನ್ನು ಹೋಗಿ ಡಿಸ್ಪ್ಯಾಚ್ ಮಾಡಿ ಬರ್ತೀವಿ ರೀ. ಒಂದಿಷ್ಟು ಪೋಸ್ಟ್ ಆಫೀಸ್ಗೆ ಹೋಗೋದವು, ಹಳ್ಳಿ ಅಡ್ರೆಸ್ ಎಲ್ಲ ಒಂದಿಷ್ಟು ಕೊರಿಯರಿಗೆ ಹೋಗೋವು, ಒಂದಿಷ್ಟು ಮನೆಗೆ ಹೋಗಿ ಕೊಡೋದವು. ಸಾರಿ, ಲೊಕೇಶನ್ಗೆ ಹೋಗಿ ಕೊಡೋದೈತಿ. ಆನ್ಲೈನ್ ಒಳಗೆ ತೊಗೋತಾರ. ಖುಷಿ ಆಕೈತಿ. ಓಕೆ ಸ್ನೇಹಿತರೆ, ನೀವು ಬುಕ್ಕಿಂಗ್ ಮಾಡ್ಕೊರಿ. 6360008381ಗೆ ವಾಟ್ಸಪ್ ಮಾಡಿ. ಯಾವ ಸೀರೆ ಬೇಕೋ ಸ್ಕ್ರೀನ್ಶಾಟ್ ಹಾಕಿದ್ರೆ ನಾವು ಆನ್ಲೈನ್ ಬುಕ್ಕಿಂಗ್ ತೊಗೋತೀವಿ. ಸ್ವಲ್ಪ ನಮ್ಮ ಮನೆ ನೋಡಿಬಿಡ್ರಿ, ಎಲ್ಲ ಕಿತ್ತಾಕ್ಬಿಟ್ಟಿವಿ. ಇಲ್ಲಿ ಇದೆಲ್ಲ ಬ್ಯಾಗ್ ಖಾಲಿ ಆಗ್ಯಾವು. ಹಬ್ಬದ್ದೆಲ್ಲ ಇಲ್ಲಿ ನ್ಯೂ ಸ್ಟಾಕ್ ಬಂದೈತ್ರಿ. ಅದ್ರದ್ದೇನು ವಿಡಿಯೋ ಮಾಡಿಲ್ಲ. 1.5 ಸೀರೆ ಐತಿ, ಅದು ಎಲ್ಲ ಖಾಲಿ ಆಗೈತಿ. ಮತ್ತೆ ನ್ಯೂ ಸ್ಟಾಕ್ ಬರತೈತ್ರಿ. ಹಿಂಗೈತ್ರಿ ಇವತ್ತು. ಸ್ಟಾಲ್ ಹಾಕಕ್ಕಾಗಲಿಲ್ಲ ರೀ, ನಾಳೆ ಹಾಕ್ತೀವಿ ರೀ. ಅದಕ್ಕೆ ಹಂಗೆ ಇದ್ರ ಜೊತೆಗೆ ನಾವು ಇನ್ನೂ ನ್ಯೂ ಸ್ಟಾಕ್ ಬರೋದೈತ್ರಿ, ಅದನ್ನ ಹೋಗಿ ತೊಗೊಂಬರ್ಬೇಕು. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಈ ಥರ ಇತ್ತು ನೋಡ್ರಿ ನಮ್ಮ ಡೈಲಿ. ಈ ಬ್ಯುಸಿ ರುಟೀನ್ ಈ ರೀತಿಯಾಗಿ ಐತಿ ಸದ್ಯಕ್ಕೆ.
ಭಾಳ ಖುಷಿ ಆಯಿತು. ಏನಪ್ಪ ಅಂದರೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ಸ್ಟಾಲ್ ಹಾಕುವಾಗ. ಆಮೇಲೆ ಯಜಮಾನ್ರದ್ದು ಶಾಪು ಕ್ಲೋಸ್ ಮಾಡಿದ್ವಿ ಅಂತೇಳೆಲ್ಲ ಕೇಳತ್ತೀರಿ. ಇಲ್ಲ ರೀ, ಅದು ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡೀವಿ, ಪರ್ಮನೆಂಟ್ ಅಂತ ಇಲ್ಲ, ತಾತ್ಕಾಲಿಕವಾಗಿ ಕ್ಲೋಸ್ ಮಾಡೀವಿ. ನೋಡೋಣ ಮತ್ತೆ ಮುಂದೆ ಬರೋ ವಿಡಿಯೋ ಲಾಗಲ್ಲೆಲ್ಲ ಕ್ಲಾರಿಟಿಯಾಗಿ ಹೇಳ್ತೀವಿ ಏನು ಎತ್ತ ಅಂತೇಳಿ. ಇಲ್ಲ ಇದನ್ನ ಕಂಟಿನ್ಯೂ ಮಾಡ್ತೀವೋ, ಇಲ್ಲ ಅದನ್ನು ಕಂಟಿನ್ಯೂ ಮಾಡ್ತೀವೋ, ಇಲ್ಲ ಎರಡನ್ನೂ ನಡೆಸ್ತೀವೋ ಎಲ್ಲನೂ ಬರೋ ಲಾಗ್ನಾಗ ಶೇರ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಇನ್ನೂ ನಾವೇ ಕನ್ಫ್ಯೂಸ್ನಾಗ ಅದೀವಿ ರೀ ಏನು ಮಾಡೋದು ಅಂದೇಳಿ. ನಮ್ಗೆ ಪೂರ್ತಿ ಕ್ಲಿಯರ್ ಆದಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ ವಿಡಿಯೋ ಮೂಲಕ. ಈ ರೀತಿಯಾಗಿ ಇತ್ತು ರೀ ನಮ್ಮ ಇವತ್ತಿನ ದಿನದ ಬ್ಯುಸಿ ರೂಟೀನ್. ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅಂದ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ್ದಾಗಿ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ನೀವು ಕೂಡ ಸ್ಟಾಲ್ಗೆ ವಿಸಿಟ್ ಮಾಡಿರಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೋಡಿರಿ, ಅದಕ್ಕೆ ವಾಟ್ಸಪ್ ಮಾಡಿರಿ. ಥ್ಯಾಂಕ್ ಯು.